ಹಾಗೆ ನೋಡ್ತಾ ಇದೆಯಲ್ಲ, ಈ ನಿನ್ನ ಪ್ರೇಮ ನೋಡಿದ ಕ್ಷಣ ಓಡೋಡಿ ಬಂದು ನನ್ನನ್ನು ಬಿಗಿದಪ್ಪಿಕೊಂಡು ಆ ನಿನ್ನ ಎಲ್ಲ ವಿರವೇದನೆಗಳನ್ನ ನಿನ್ನ ಬಿಗಿದಪ್ಪಿಗೆಯಲ್ಲಿ ತಣಿಸಿಕೊಳ್ಳುತ್ತಂತ ನಾನು ಅಂದ್ಕೊಂಡ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯ? ಜನರಾಡೋ ಮಾತಲ್ಲಿ ಅಷ್ಟೇ ಕಣೆ. ನಾನ್ ಬಂದಿರುವಂತ ಪ್ಲೈನು ಯಾವ ಆಕ್ಸಿಡೆಂಟ್ ಇಲ್ಲ, ಯಾವುದೂ ಇಲ್ಲ. ಅದನ್ನು ಸುಳ್ಳು ಸುಳ್ಳು ನಾನು ಯಾಕೆ ನಿನ್ನನ್ನು ಕ್ಷಮಿಸಬೇಕು? ನಾನು ಯಾಕೆ ನಿನ್ನನ್ನು ಮರಿಬೇಕು? ಏನಾಗಿದೆ ನಿಮಗೆ? ಅದ್ಯಾವುದನ್ನು ಹೇಳುವ ಶಕ್ತಿ ನನಗೆ ಖಂಡಿತವಾಗಿ ಉಳಿದಿಲ್ಲ. ಆ ವಿಧಿ ವಕ್ರ ದೃಷ್ಟಿಗೆ ಸಿಲುಕಿ ನನ್ನ ಬಾಳೆ ಚೋರಾಗಾಗ್ಬಿಟ್ಟಿದೆ. ದಯಮಾಡಿ ಹುಚ್ಚಿರ್ತನ ಮಾತಾಡಬೇಡ. ಏನಾಗಿದೆ ಅಂತ ದಯಮಾಡಿ ಹೇಳು. ಈ ರೀತಿ ನೀನು ಒಗಟಾಗಿ ಹೇಳಿದರೆ ನಾನು ಆ ಮಾತನ್ನ ಏನಂತ ಅರ್ಥೈಸ್ಕೊಳ್ಬೇಕು ಸಿಂಧು? ಏನಂತ ಅರ್ಥೈಸ್ಕೊಳ್ಬೇಕು? ಹೇಳು ಸಿಂಧು, ಹೇಳು. ಸತ್ಯ ಗೊತ್ತಾದ್ರೆ ಅದನ್ನು ತಡೆದುಕೊಳ್ಳುವಂತ ಶಕ್ತಿ ನಿಮ್ಮ ಹತ್ರ ಇಲ್ಲ. ಹಾಗಿದ್ರೆ ಇಲ್ಲ 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 ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೇನೆ ನಿಮಗೆ, ಯಾವತ್ತೋ ಸತ್ತು ಹೋಗ್ಬಿಟ್ಟಿದೆ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನೀನು ಯಾಕೆ ಈ ರೀತಿ ಹೇಳ್ತಿದ್ದೀರ ಅಂತ ಸತ್ಯ ನನ್ಗೆ ಗೊತ್ತಾಗಬೇಕು ಸಿಂಧು. ಸತ್ಯ ನನ್ಗೆ ಗೊತ್ತಾಗಬೇಕು. ನಾನು ನಿನ್ನನ್ನು ಮನಸಾರ ಪ್ರೀತಿಸಿರುವ ನಿನ್ನ ಪ್ರೇಮ್ ಸಿಂಧು. ಸಾಧ್ಯನೇ ಇಲ್ಲ. ಇದು ಯಾವ ತಪ್ಪಿಗೆ ಶಿಕ್ಷೆ ಸಿಂಧು? ಇದು ಯಾವ ತಪ್ಪಿಗೆ ಶಿಕ್ಷೆ? ನನ್ನ ಮನಸಾರೆ ಪ್ರೀತಿಸಿದ್ದು ನೀನೇ ನನ್ನ ಜೀವ ಕೊಂಡಾಡಿದ್ದು. ನಿನ್ನ ಕೊರಳಿಗೆ ಕರಿಮಣಿಯನ್ನ ನಾನೇ ಕಟ್ಟಬೇಕಂತ ಅಂದ್ಕೊಂಡಿದ್ದು ಇದೆಲ್ಲ ಕನಸ ಸಿಂಧು. ಯಾಕೆ ಈ ಹಸಿಮಣಿಯನ್ನೇರಿ ಮಧುಮಗಳಾಗಿ ಮುಡಿ ತುಂಬ ಮಲ್ಲಿಗೆ ಮುಡಿದು ಬರೋ ದಾರಿಯನ್ನು ಕಾಯ್ತಾ ಇದ್ದೆ. ಮದುವೆಯ ನೂರಾರು ಕನಸನ್ನು ಹೊತ್ತು
ಬರ್ತಾನೆ, ನನಗೆ ತಾಳಿ ಕಟ್ತಾನೆ ಅಂತ ಒಂದೊಂದು ಕ್ಷಣವೂ ಕೂಡ ನಿನ್ನ ಬೈಲಿಗೋಸ್ಕರ ಹಬ್ಬಿಸ್ತಾ ಇದ್ದೆ. ಆದ್ರೆ ನಿನಗೋಸ್ಕರ ಕಾದು ಕುಳಿತ ನನಗೆ ಬಂದ ಸುದ್ದಿ ನೀನು ಬರ್ತೀಯ ಅಂತ ಅಲ್ಲ, ನೀನು ಆಕ್ಸಿಡೆಂಟ್ ಸತ್ತು ಹೋಗಿದ್ದ. ಕ್ಷಣ ಬರಸಿಡಿಲು ಬಡಿದ್ರು, ಬಿರುಗಾಳಿ ಬೀಸಿ ಮನಸ್ಸೆಲ್ಲ ಹೊಡೆದು ಛಿದ್ರವಾಯಿತು. ಆಕಾಶವೇ ಕಳಿಸಿ ಬಿತ್ತು. ಇನ್ನೇನು ಮದುವೆ ಬೇಡ, ನಾನು ಹೀಗೆ ಎದ್ದು ಬಿಡಬೇಕು ಅನ್ನೋಷ್ಟಲ್ಲಿ ನನಗೋಸ್ಕರ ಒಂದು ಜೀವ ಕಾಯ್ತಾ ಇತ್ತು. ಅವರೇ ನನ್ನ ಹೆತ್ತ ತಂದೆ. ಅವಸ್ಥೆಯಲ್ಲಿರೋ ತಂದೆಯ ಸಂಕಟ ನನ್ನ ಕೈಗಳನ್ನ ಕಟ್ಟ ಹಾಕಿ ಮನಸ್ಸನ್ನ ಮುದ್ದೆಯನ್ನಾಗಿ ಮಾಡಿಬಿಡ್ತು. ಸಾಯೋ ಮುನ್ನ ಮಗಳ ಕಲ್ಯಾಣ ನೋಡಿ ಕಣ್ ತುಂಬಿಸ್ಕೋಬೇಕು ಅನ್ನೋ ಕನಸಿಗೆ ನಾನು ಏನು ಉತ್ತರ ಕೊಡ್ಬೇಕಂತ ನನಗೆ ಅರ್ಥವೇ ಆಗಲಿಲ್ಲ. ಆಗ್ಲೇ ನಮ್ಮ ತಂದೆಯ ಮಾತಿ ಕಟ್ಟು ಬಿದ್ದು ಅವತ್ತೇ ನಾನು ಮರು ಮದುವೆಯನ್ನ ನಿನ್ನೆಲ್ಲ ಕಷ್ಟ, ನಿನ್ನೆಲ್ಲ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ. ವಿಧಿಯ ವಕ್ರ ದೃಷ್ಟಿಗೆ ನೀನು ಬಲಿಯಾದೆ ವಿನ ನಿನ್ನ ಸ್ವಂತ ಬುದ್ಧಿಕೆಯಿಂದಲ್ಲ, ಈ ಪ್ರೇಮ್ಗೆ ಮೋಸ ಮಾಡುವ ಯಾವ ದುರುದ್ದೇಶದಿಂದಲೂ ಅಲ್ಲ. ನನಗೆ ಅರ್ಥ ಆಗ್ತಾ ಇದೆ ಸಿಂಧು, ನನಗೆ ಅರ್ಥ ಆಗ್ತಾ ಇದೆ. ಈ ನಿನ್ನ ಪರಿಸ್ಥಿತಿಯಲ್ಲಿ ಯಾವುದೇ ಹೆಣ್ಣಿದ್ದರೂ ಸಹ ಇಂಥ ತೀರ್ಮಾನವನ್ನೇ ಕೈಗೊಳ್ಳುತ್ತಿದ್ದರು. ನನಗೆ ಅದರ ಅರಿವಿದೆ ಸಿಂಧು, ನನಗೆ ಅದರ ಅರಿವಿದೆ. ನಿನ್ನ ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕೈ ಹಿಡಿದ ಮಹಾನುಭಾವ ಯಾರನ್ನ ನಾನು ಕೇಳಬಹುದಲ್ಲ? ಮಹಾನುಭಾವ ಯಾರು ಅಂದ್ರೆ ಅವ್ರು ಯಾರು ಅಂದ್ರೆ ನಿಮ್ಮ ಪ್ರಾಣ ಸ್ನೇಹಿತ ಗಂಗು. ದೇವರೇ, ಎಲ್ಲ ವಿಚಾರದಲ್ಲೂ ಈ ಪ್ರೇಮ್ಗೆ ನೀನು ಮೋಸ ಮಾಡಿದ್ರೆ ಸಿಂಧಿನ ಬಾಳ ಸಂಗಾತಿಯಾಗಿ ನನ್ನ ಜೀವದ ಗೆಳೆಯ ಗಂಗು ನನ್ನ ದಾರೆ ಎರೆದಿದ್ದೀಯ. ಸಿಂಧು, ಖಂಡಿತವಾಗಿಯೂ ನಿನ್ನ ಬಾಳು ಇನ್ನು ಮುಂದೆ ಬಂಗಾರವಾಗಿದೆ. ನನ್ನ ಸ್ನೇಹಿತ ಎಂತ ಜೀವಿ ಎನ್ನುವ ಅರಿವು ನನಗಿದೆ ಸಿಂಧು, ನನಗಿದೆ. ಈ ಪ್ರೇಮ್ಗೆ ಮೋಸ ಮಾಡಿದೆ ಎನ್ನುವ ಯಾವುದೇ ಕೊರಗನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನ ಸ್ನೇಹಿತನೊಂದಿಗೆ ನೀನು ಸುಖ ಸಂಸಾರವನ್ನು ನಡೆಸು ಸಿಂಧು, ಸುಖ ಸಂಸಾರವನ್ನು ನಡೆಸು. ಆದ್ರೆ ನಿನ್ನ ತಂದೆ ರಾಮಯ್ಯ ಇಲ್ಲ ಗಂಗೂನಂತ ಮಹಾನುಭಾವನನ್ನ ನನಗೆ ವರವಾಗಿ ಕೊಟ್ಟ ಆ ಭಗವಂತ ಮಗನಿಗೆ ಕಲ್ಯಾಣವಾಗುತ್ತಿದ್ದಂತೆ ಮದುವೆನ ಕಣ್ತುಂಬಿಕೊಂಡು ನಮ್ಮ ತಂದೆ ಸ್ಮಶಾನ ಸೇರಿಬಿಟ್ಟು ಮಗಳಿಗೆ ಕಲ್ಯಾಣ, ತಂದೆಗೆ ಸ್ಮಶಾನ. ಮಗಳಿಗೆ ಕಲ್ಯಾಣ, ತಂದೆಗೆ ಈ ಎಲ್ಲ ದುಷ್ಟ ಪರಿಸ್ಥಿತಿಗೆ ಕಾರಣಕರ್ತ ಈ ಪಾಪಿ ಪ್ರೇಮ್. ನಿಷ್ಕಲ್ಮಶವಾದ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನ ಬಿತ್ತಿ ಅದನ್ನ ಹೆಮ್ಮರವಾಗಿ ಬೆಳೆಸ್ತಾ ಕೊನೆಯ ಗಳಿಗೆಯಲ್ಲಿ ಬುಡ ಸಮೇತವಾಗಿ ಈ ಪರಿಸ್ಥಿತಿಯಲ್ಲಿ
ಕ್ಷಮಿಸಬೇಕಾದವಳು ನಾನಲ್ಲ, ನೀನು. ದಯಮಾಡಿ ನನ್ನ ಕ್ಷಮಿಸು. ನಾನು ಸುಖ ಸಂತೋಷವಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಿಮ್ಮ ಮುಂದೆ ನನ್ನ ಜೀವನ ಮುಗಿದು ಹೋಗಿದೆ. ಹಾಗಂತ ನಾನು ಖಂಡಿತವಾಗಿಯೂ ಸಾಯೋದಿಲ್ಲ. ಕಾರಣ ಮುಂದೊಂದು ದಿನ ನಿನಗೆ ತಿಳಿಯುತ್ತದೆ. ಅಕಸ್ಮಾತ್ ನಾನು ಈಗ ಸತ್ತರೆ ಆ ಕಳಂಕವೂ ಕೂಡ ನಿನಗೆ ಹೋಗುತ್ತದೆ. ಖಂಡಿತವಾಗಿಯೂ ಅಂತ ಕೆಟ್ಟ ನಿರ್ಧಾರವನ್ನ ಈ ಪ್ರೇಮ್ ತಗೊಳ್ಳುವುದಿಲ್ಲ. ನನ್ನ ಸ್ನೇಹಿತ ಗಂಗುನೊಂದಿಗೆ ನೀನು ಚೆನ್ನಾಗಿರು. ಹೋಗು ನನ್ನ ಗೆಳೆಯನಿಗಾಗಿ ಜನುಮ ಜೋಡಿಯಾದರು ಮೆಚ್ಚಿದೆ ನಿನ್ನ ಬರವಣಿಗೆ, ಮೆಚ್ಚಿದೆ. ಚಿಕ್ಕಂದಿನಿಂದಲೇ ತಾಯಿ ತಂದೆಯ ಪ್ರೀತಿಯನ್ನ ಕಳೆದುಕೊಂಡ ಈ ಅನಾಥನಿಗೆ ನತದೃಷ್ಟ ಹೆಣ್ಣಪ್ಪಳು ತನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟು ತಾನೇ ತನ್ನ ಸರ್ವಸ್ವವೆಂದು ಮನಸಾರೆ ಪ್ರೀತಿಸಿದಳು. ಆದರೆ ಈ ಪಾಪಿ ಆ ನಿಷ್ಕಲ್ಮಶ ಪ್ರೀತಿಯನ್ನ ಉಳಿಸಿಕೊಳ್ಳಲು ಅಸಮರ್ಥ. ಹೆಣ್ಣು ಕೊಟ್ಟ ಮಾವನೊಂದಿಗೆ ನಿಶ್ಚಿಂತನಾಗಿ ಮದುವೆಯಾಗಿ 3-4 ನಂತರ ನನ್ನ ಮಾವನೊಂದಿಗೆ ಜೀವನದಲ್ಲಿ ಕುಡಿತ ಎನ್ನುವ ಅಭ್ಯಾಸವನ್ನು ತಿಳಿಯದ ನಾನು ಆ ಸಂತೋಷವನ್ನ ನನ್ನ ಮಾವನೊಂದಿಗೆ ಕುಡಿಯೋದರ ಜೊತೆಗೆ ಹಂಚಿಕೊಳ್ಳಿ. ಅಮೆರಿಕದಿಂದ ನನ್ನ ಮಾವನಿಗೆ ನನಗಾಗಿ ಸ್ಪೆಷಲ್ ವಿಸ್ಕಿಯನ್ನ ತಂದಿದ್ದೆ. ಆದ್ರೆ ಆ ಭಾಗ್ಯ ನನ್ನ ಮಾವನಾಗಬೇಕಿದ್ದ ರಾಮಯ್ಯನಿಗಿಲ್ಲ. ಅವರು ಒಂದೇ ಸ್ಮಶಾನವನ್ನು ಸಿಂಧುವನ್ನ ಮರೆತು ಬದುಕುವ ಶಕ್ತಿ ಈ ಪ್ರೇಮ್ಗಿಲ್ಲ. ನಾನು ಬದುಕಲೇಬೇಕು. ಕಾರಣ ನನ್ನ ಪ್ರೀತಿ ಈ ಮಟ್ಟಕ್ಕೆ ಬರಲು ಕಾರಣೀಕರ್ತವಾದ ಆ ನನ್ನ ಅಣ್ಣ ಸೂರ್ಯ ಸಾಧಿಸಿ ಅವರಿಬ್ಬರಿಗೆ ಒಂದು ಗತಿ ಕಾಣಿಸದಿದ್ದರೆ ಈ ಪ್ರೇಮನ ಆತ್ಮಕ್ಕೆ ಶಾಂತಿ ಇಲ್ಲ. ಆದ್ರೂ ಅಲ್ಲಿಯ ತನಕ ಈ ನನ್ನ ಹೃದಯವನ್ನು ಹೇಗೆ ಕಲ್ಲು ಮಾಡಿಕೊಳ್ಳಿ, ಹೇಗೆ ಕಲ್ಲು ಪ್ರಾಣವಾಗಿ Oh,
ನನ್ನ ಸಿಂಧು ಹೋದು, ನನ್ನ ರಸಿ ಸಿಂಧು ಹೋದು. ಇನ್ ಮುಂದೆ ಏನಿದ್ರು ಈ ಪ್ರೇಮಿಯೇ ಅವಳೇ ಅವಳೇ ಅರಸಿ. ಸಿಂಧು, ದಯಮಾಡಿ ನನ್ನನ್ನು ಕ್ಷಮಿಸಿ ಸಿಂಧು. ಹೇ ದೇವ, ಈ ಪ್ರೇಮನ ಹೃದಯನ ಕಲ್ಲಾಗಿರಿಸಿ ಆ ಸಿಂಧುವಿನ ನೆನಪು ಮತ್ತೆ ಬಾರದಂತೆ ನಾ ತೊಟ್ಟ ಛಲ ತೀರುವವರೆಗೂ ಈ ನನ್ನ ಉಸಿರನ್ನ ಈ ಭೂಮಿ ಮೇಲೆ ಇಡುವಂತ ನಿನ್ನಲ್ಲಿ ಕಳೆಯಿಂದ ಕೇಳ್ಕೊಳ್ತಿದ್ದೀನಿ. ಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪ್ರೇಮಾಗಿ ಮಾಜಾರೇಳು ನಂಬಬಾರದು, ಪ್ರೇಮ ಶರಣಂ ಗಚ್ಚಾಮಿ ಅನ್ನಬಾರದು. ನೀರಲ್ಲಿ ಕಂಡು ನಾಯಕ್ಕೆ ಎಲ್ಲ ಪ್ರಯತ್ನವೂ ಮಾಡಿದೆ, ಯಾವುದೂ ಗಿಟ್ತಾ ಇಲ್ಲ ಅಲ್ರಿ. ಏನು ಮಾಡೋಕೆ ಬರುದಿಲ್ಲ. ಆದ್ರೆ ನನ್ನ ವಸೂಲಿ ನಾ ಮಾಡ್ಕೊ ಬಂದಿದ್ದೆ. ಆ ನನ್ನ ಮಗ ಕಿತಾಪತಿದ ವಸೂಲಿ ಆಗದ್ಯೋ ಇಲ್ಲೋ ನನಗೆ ಗೊತ್ತು. ಎಲ್ಲೇ ಇದ್ದೆ? ಎಲ್ಲೋ ಆರಾಮಿದ್ಯೇನೋ? ನಾ ಆರಾಮಿರ್ತ ಬಿಡು. ಏನೋ ಒಟ ಅಂತ ನಾನು ಸುದ್ದಿ ಹೇಳು ಗೊತ್ತಿದೆ. ನಿನ್ನ ಸುದ್ದಿ ಹೇಳುತ್ತೇನೆ ನಾನು. ಎಲ್ಲ ನೀನೇ ಮಾಡ್ಕೊಂಡು ನಿನ್ನ ಸುದ್ದಿನ ಹೇಳುತ್ತ. ನಾ ಎಂತ ಮಾಡೋದೊಟ್ಟು ಅವನ ಪೂರ ಮತ್ ನಂಗೆ ತಂದು ಆಗ್ತಿಲ್ಲ ಮಾರ್ರೆ. ಗೋಬಿ ಸೀಸನ್ ಗೋಬೀಜ್ ಆಗುದೇ. ಮತ್ತೆ ಎಂತ ತೆಂಗಿನಕಾಯಿ ಆಯ್ತದ, ತೆಂಗಿನಕಾಯಿ ಗೋಬೀಜ ಮಾಡಿ ಆಯ್ತಿರ್ತದ. ಗೋಬಿ ಸೀಸನ್ ಚಲೋ ಆಗಿತ್ತಂತೆ, ನಮ್ಮದಿಗೂ ಹಂಗೈತಾರೆ. ಮುಳ್ಳಕ್ ಸತ್ತು ಬಿಡ್ತು ಅಂತಲ್ಲ. ಅದು ಮುಳ್ಳಕ್ಕಿ ತಿಂಬುಕ್ ನೀವು ಬಿಟ್ರಲ್ಲ ಮಾರಯ್ಯ. ನೀವು ಬೆಳಗಿನ ಸಂಜೆವರೆಗೂ ಅಲ್ಲೇ ಸತ್ರ ಮುಳ್ಳಕ್ಕಿ ಅಂತ ತಿಂತದೆ. ಅದೇ ತಿಂಬುದು ಬಿಡುದು, ಅದು ಇರ್ಲಿ ಬಿಡು. ನಂದು ನಿಂದು ವಸೂಲಿ ಆಯ್ತೇನೋ? ಬಂದೆ ನಾ ಚುರುಕಿದ್ದೆ, ನನ್ನ 3 ಸಿಕ್ಕಾಯ್ತು. ನಂದು ವಸೂಲಿ ಆಗದ್ಯೋ? ಅಬ್ಬ ಒಟ್ಟಿಲ್ವೋ, ಏನೋ ಚುರುಕಿದ್ಯಲ್ಲ. ಯಾಕೆ ಹತ್ಲಿಲ್ಲ ಓಡಾಡ್ಬೇಡ ಮಾರ. ಯಾರು ಮೆಟ್ಟಿಗಿಟ್ಟೂರ ಬಾಲನ. ಈಗ ಹೇಳು ಅವ್ರನ್ನ ಅವನು ಬಿಡು. ನಮ್ಮದೆಲ್ಲ ವಸೂಲಿ ಆಯ್ತು. ಅದು ಇಷ್ಟಕ್ಕೆ ಬಿಡುವುದಿಲ್ಲ, ಏನಾದ್ರು ತೀರ್ಮಾನ ಮಾಡಬೇಕು. ಏನು ಮಾಡಂದ ನೀ ಹೇಳು. ನೀ ಹೇಳ್ದಂಗ ನಾನು ಅವನಿಗೆ ಅವಳ ಜೊತೆ ಮಾತ್ರ ಬಾಳು ಕೊಡೋಕಿಲ್ಲ. ಅರ್ಥ ಆಯ್ತಾ? ಏನು ಮಾಡುವ? ಅದಕ್ಕೆ ಸ್ವಲ್ಪ ಖರ್ಚು ಆಯ್ತದ್ಯೋ? ಎಷ್ಟು ಬೇಕಾ ಕೊಡ್ತ ಕಡಿ ಕೊಡ್ತ. ಈಗಿಲ್ವಾ ಎಲ್ಲ ಕೊಡ್ತನ. ನೀ ಎಂತ ಮಾಡ್ಕೊಡುದಿಲ್ಲ. ಬಾಟ್ರದಲ್ಲಿ ನೀನು ಕೊಟ್ರು ಮಾತ್ರ ನಾಳೆ ಕೊಡ್ತ. ನಾಳೆ ಸಂಜೆಗೆ ಹೋಗಿ ಬಾಟ್ರ್ ಕೊಟ್ಟು ಮಂದ್ರಿಸ್ಕ ಬಾರ. ಅದೇನು ಕಂಡು ಮಾಡೋಣ ಕಡೆಗೆ. ಆದ್ರೆ ಅವಂಗ ಮಾತ್ರ ನೀ ಹೇಳ್ದಂಗೆ ಬದುಕು ಕೊಡೋಕಿಲ್ಲ. ಅವನು ನಮ್ಮಂಗೆ ಆಗ್ಬೇಕು. ಕೆರೋಳಿ ಒಂದು ಭಟ್ರ ಅವ್ರೆ ಹೋಗಲ್ಲಿ ಏನಾದ್ರು ಮಾಡ್ಕೊಂಡು ನಮ್ಮ ಸಂತಿಗೆ ಓಡ್ಬರೋ ಮಾಡೋಣ. ಅಲ್ಲ, ಇಬ್ಬರು ಸಂತಿಗೂ ಬೇಡ, ಒಬ್ಬರು ಸಂತಿಗೂ ಬರಲಿ ಹೇಳಿ. ನಾವು ಜಗಳ ಮಾಡ್ಕೊಂಡು ಸಾಯ್ಬೇಕು. ಹೌದು, ಹಂಗಾಯ್ತದ. ಹೌದು, ಯಾರು ಇಬ್ಬರು ಸಂತಿ ಅಂತ ಒಂದು ಕೆಲಸ ಮಾಡು, ನೀ ದುಡ್ಡು ಕೊಡು, ನನ್ನ ಸಂತಿಗೆ ಓಡ್ಬರೋ ಮಾಡ್ತಾ. ಅವರು ಒಡ್ಡಿಲ್ಲ ಮರ, ನೀ ಹೋದವರು ಮಾಡ್ಕ. ಅವ್ ಒಂದು ಕೊಡ್ಬೇಡ. ಆಯ್ತಲ್ಲ. ಈಗ ಅವ್ರು ಎಲ್ಲೋ ಅವ್ರಂತೇಳಿ ಸುದ್ದಿ ಸಿಕ್ಕದೆ. ಕೊನೆ ಮುನ್ಗೆ ಹೋಗಾರೆ ಅಂತಲ್ಲ. ಕೊನೆ ಮುನ್ಗೆ ಹೋಗಾರೆ ಅಂತ ಮಾರಯ್ಯ. ವಿಷಯ ನಂಗೂ ಮುಡ್ತು, ಮನ್ಸಿಗೆ ಬಹಳ ನೋವಾಯ್ತು. ಇನ್ನೆಲ್ಲ ಮಾಡೋದು ನಾಟಕ ಅವಾಗ ಅವರು. ಹೌದಾ? ಮತ್ತೆ ಕಟೀಗ ನಮ್ಮನ್ನು ನಂಬಿಸಿ ಮದುವೆ ಮಾಡಿ ಮೋಸ ಮಾಡ್ಕೊಂಡು ಹಿಂಗಿಟ್ಟೆಲ್ಲ ಗೊತ್ತಿದ್ಕ ನೀವು ಸುಮ್ಮನಿದ್ದೀನಿ ಸಾಕೋಲ್ಲ ಮಾರ. ಅವಕಾಶ ಇಲ್ಲ, ನನಗೂ ಕಂಡದ್ದು ದೇವ. ಕಟೀಗ ಹಂಗಾರೆ ಈಗ ಏನ್ ಮಾಡೋ, ನೀ ಕೆರಳಿ ಭಟ್ರದಲ್ಲಿ ಹೋಗಿ ಮಾಡ್ಕೊಂಡು ಬಂದ್ಬಿಡು. ಆಯ್ತಾ? ಬಾ. ಅಂತೂ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ. ಇದೇ ಸಮಯಕ್ಕೆ ಪ್ರೇಮ ಬರಬಹುದು. ಆದಷ್ಟು ಬೇಗ ಅವನನ್ನ ನನ್ನ ಪ್ರೇಮ ಜಾಲದಲ್ಲಿ ಇರಿಸಿಕೊಳ್ಳಬೇಕು. ಹೌದು, ಇದೇ ಒಳ್ಳೆ ಸಮಯ.
ಚೆಲುವೆ, ನಮ್ಮನೆಯಲ್ಲಿ ಹಾಕಿರುವೆ. ಬನ್ನಿ ಫ್ರೆಂಡ್, ನಿಮ್ಮ ದಾರಿಯಲ್ಲಿ ಕಾಯ್ತಾ ಇದೆ, ತೆಗೆದುಕೊಳ್ಳಿ. ಯಾವತ್ತೂ ಕುಡಿದೇ ಇರೋ ಥರ ಇದೆಯಲ್ಲ. ಈ ಇಷ್ಟಿ ಕುಡಿದ್ಮೇಲೆ ಯಾಕೋ ನನ್ನ ಮೈಯಲ್ಲಿ ರೋಮಾಂಚನವಾಗ್ತದೆ. ಈ ಬಾಲೆಯನ್ನ ನೋಡಿದ್ರೆ ನನ್ನ ಮೈಯಲ್ಲಿ ಏನೋ ಉದ್ರಿಕ್ತದೆ. ಯಾಕೆ? ಎಲ್ಲರನ್ನು ಉದ್ಧರಿಸುವ ತಾಯಿಯವಳು, ಮಹಾತಾಯಿಯವಳು. ಗೊತ್ತು, ಇವಳು ಎಲ್ಲರನ್ನ ಉಡ್ಡೋಡಿಸೋ ತಾಯಿ ಆಗೋಕ್ಕಾಗೆ ಈ ಪ್ರೇಮಿ ಇದರ ಮೊರೆ ಹೋಗಿರೋದು. ಆದರೆ ಇದ್ರ ಕುಡ್ದಾನಿಂದ ಯಾಕೋ ನನ್ನಲ್ಲಿ ಉಲ್ಲಾಸ ಉಕ್ಕಿ ಬರ್ತಾ ಇದೆ. ಈ ನನ್ನ ಉಲ್ಲಾಸವನ್ನ ನಿನ್ನೊಂದಿಗೆ ತೋರ್ಪಡಿಸ್ಕೊಳ್ಬೇಕು ಅಂತ ಬಯಕೆ ಆಗ್ತಿದೆ. ಎಣ್ಣೆ ಈ ನನ್ನ ಉಲ್ಲಾಸಕ್ಕೆ ನೀನು ಆಯ್ತು ನನ್ನ ರಾಜ, ನಿಮ್ಮ ಆಸೆನೇ ನನ್ನ ಆಸೆ. ಆಡೆ ಮಾತ್ರ. ಸ್ವಲ್ಪ ತಡವಾಗಿದ್ರೆ ಅವನು ನನ್ನ ಶೀಲವನ್ನೇ ಹಾಳು ಮಾಡ್ಬಿಡ್ತಿದ್ದ. ಅತ್ತಿಗೆ ಅನ್ನೋಳು ದೇವತೆ ಸಮಾನ ಕಣ. ಪೂಜಿಸಬೇಕಾದ ದೇವತೆ ಮುಂದೆ ವರ್ತನೆ ಮಾಡ್ತಾ ಪ್ರೇಮ ಪಿಶಾಚಿಗೆ ವರ್ತನೆ ಮಾಡ್ತಾ ಇದ್ಯಲ್ಲ, ನನಗೆ ನಾಚಿಕೆ ನಿನ್ಗಾಗ್ಬೇಕು. ಯಾವುದೋ ಬೀದಿಯಲ್ಲಿರೋ ಹೆಣ್ಣನ್ನ ಮನೇಲಿ ತಂದು ಕೂರಿಸ್ಕೊಂಡು ಹೊತ್ತಿಗೆ ಅನ್ನೋ ಪಟ್ಟ ಕೊಡ್ತಾನಂತೆ. ಇಂಥವಳಿಗೆ ಅತ್ತಿಗೆ ಅಂತ ಹೇಳಿದ್ರೆ ಅತ್ತಿಗೆ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ನಿಮ್ಮ ನಾನು ಮಾತಾಡ್ತಿದ್ದೇನೆ. ಅತ್ತಿಗೆ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ರಾಮಾಯಣದಲ್ಲಿ ಸೀತಾ ಮಾತೆ ತರ. ಇಂಥ ಗೈಯಾಳಿಗೆಲ್ಲ ಅತ್ತಿಗೆ ಅಂದ್ರೆ ಅತ್ತಿಗೆ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ, ಅರ್ಥನೇ ಇರಲ್ಲ. ಪ್ರೇಮ್ ಅಂಕೆ ತಪ್ಪ ಮಾತಾಡ್ತಾ ಇದೀಯಾ? ಸುಮ್ಮನೆ ಸಾಯ್ಬೇಡ ನನ್ನ ಹತ್ರ. ಹೊರಟೋಗು ಇಲ್ಲಿಂದ.
ನನ್ನ ಜೀವದ ಜೀವ ನನ್ನ ಪ್ರೀತಿನೇ ಹೋದ್ಮೇಲೆ ಈ ನನ್ನ ಬದುಕಿಟ್ಕೊಂಡು ಏನೋ ಪ್ರಯೋಜನ. ಕಮಾನ್ ಇಂಥ ಕ್ಷುಲ್ಲಕನನ್ನ ಸಾಯಿಸಿ ನಿನ್ನ ಕೈಯನ್ನೇಕೆ ಹೊಲಸು ಮಾಡ್ಕೊಳ್ತಾ ಇದೀಯಾ? ವಿಕ್ಕಿ, ದೇವತೆ ಆಗಿರ್ಬೇಕಾದ ನನ್ನ ಇಂದನ ಜೊತೆ ಪ್ರೇಮ ಸಂಲಾಪದ ನಾಟಕ ಆಡ್ತಾ ಇದ್ದಾನೆ ಅವನು. ಕುಡಿದ ಮತ್ತದಲ್ಲಿ ಕಾಮಕ್ಕೆ ಕರೀತಾ ಇದ್ದಾನೆ. ಇಂಥವ್ರು ಬದುಕಬೇಕು. ನಿನ್ನ ಪಟ್ಟದರಸಿಯಾದ ನಿನ್ನ ಹೆಂಡತಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಈ ಕಾಮ. ನಮಸ್ಕಾರ ಅಣ್ಣ. ನೀನ್ ಬಂದಿರೋದು ತಂಗ್ಳನ್ನ ತಿನ್ಕೊಂಡೋಕೆ, ಅದನ್ನ ತಿನ್ಕೊಂಡು ಹೋಗ್ತಾ ಇರು. ಅದನ್ನ ಬಿಟ್ಕೊಂಡು ವೇದಾಂತ ಹೇಳಬೇಡ. ಪ್ರೇಮ ಗೊತ್ತಿಲ್ವಾ? ಪ್ರೇಮ್ 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 ನೀನ್ ನನಗೆ ಬೇಕಾದ್ರೆ ಏನಾದ್ರು ಒಂದು, ಆದ್ರೆ ನನ್ನ ಜೀವದ ಜೀವ ವಿಕ್ಕಿಗೆ ಏನಾದ್ರು ಅಂದ್ರೆ ನಿಂತ ಜಾಗದಲ್ಲಿ ಹೂತಾಕ್ಬಿಡ್ತೀನಿ ನಿನ್ನ. ಓ, ನೀವಿಬ್ರು ಪಾರ್ಟ್ನರ್ ಅಲ್ಲ? ಈ ಮನುಷ್ಯ ಏನಂತ ನಂಗೆ ಗೊತ್ತಿಲ್ವಾ? ಎರಡು ಮನೆಗೆ ಬೆಂಕಿ ಹಚ್ಚಿ ಆ ಬೆಳಕಲ್ಲಿ ಭಗವದ್ಗೀತೆ ಪಠನ ಮಾಡವ. ಸೂರ್ಯ, ಇವನ ಮಾತು ಅತಿಯಾಗ್ತಾ ಇದೆ. ಕೆಟ್ಟ ದೃಷ್ಟಿಯಿಂದ ನೋಡಿದ ಇವನ ಕಣ್ಣುಗಳನ್ನ ಕಿತ್ತು ಬಿಡೋಣ. ಅದು ಹೇಗೋ? ಓ ಕರೆಕ್ಟ್, ಜಸ್ಟ್ ವೇಟ್, ಬರ್ತೀನಿ. ಲೇ, ನೋಡಿದೆಯೇನೋ ಬಡ ಭಿಕಾರಿ, ಅಂದು ನೀನು ನನ್ನೊಂದಿಗೆ ಸವಾಲು ಹಾಕಿ ಆ ಸಿಂಧುವನ್ನ ನಿನ್ನವಳನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಅದರ ಸೇಡಿಗಾಗಿ ಇಂದು ನಿನಗೆ ಭಿಕ್ಷಾ ಪಾತ್ರೆಯ ಗತಿ. ಅದೇ ಭಿಕ್ಷೆ ಪಾತ್ರೆ ನಾಳೆ ನಿನ್ನ ಅಣ್ಣನಿಗೆ, ನಿನ್ನ ಗೆಳೆಯನಿಗೆ ಶವಯಾತ್ರೆ. ನಂತರ ನಿನ್ನ ಸಿಂಧುವಿನ ಜೊತೆಗೆ ನನ್ನ ಪ್ರಥಮ ನನ್ನನ್ನ ಏನ್ ಬೇಕಾದ್ರೂ ಅನ್ನು, ನನ್ನನ್ನ ಹೊಡಿ ಬಡಿ ಸಾಯಿಸು. ನನ್ನ ಸಿಂಧುವಿನ ಬಗ್ಗೆ ಒಂದೇ ಒಂದು ಮಾತನಾಡಿದ್ರೆ ನಿಂತ ಜಾಗದಲ್ಲಿ ನಿನ್ನನ್ನು ಹೂತಾಕ್ಬಿಡ್ತೀನಿ ಮಗನ. ಇನ್ನ ಮೇಲೆ ಕಾಮದೃಷ್ಟಿ ಬೀರಿರೋ ಇವನ ಕಣ್ಣುಗಳು ಇನ್ನು ಪ್ರಪಂಚ ನೋಡ್ಬಾರ್ದು. ಯಾಕವನ ಕಣ್ಣಿಗೆ ಬೇಡ, ನಾಯಿ ಮಾತನ್ನ ಕೇಳಿ ನಿಂತ ಒಬ್ಬನ ನಿನ್ನು ಒಬ್ಬನ ಬದುಕು ಒಬ್ಬನ ಮುಟ್ಟು ಒಬ್ಬನ ಬಾಳುವ ಚಕ್ರವ್ಯೂಹ. ಇದು ಚಕ್ರವ್ಯೂಹ. ಮನದ ಮೋಹ ಅಧಿಕಾರದ ದಾಹ. ಒಬ್ಬನ ನಿನ್ನು ಒಬ್ಬನ ಬದುಕು ಒಬ್ಬನ ಮುಟ್ಟು ಒಬ್ಬನ ಬಾಳುವ ಚಕ್ರವ್ಯೂಹ. ಇದು ಚಕ್ರವ್ಯೂಹ. ನಿನ್ನ ಗೆಳೆಯ, ಅಯ್ಯೋ ಕಣ್ಣಲ್ಲಿ ರಕ್ತ ಸುರಿತಾ ಇದೆ. ನಿನಗೆ ಯಾರು ಏನ್ ಮಾಡಿದ್ರು? ಅವನೇ ಹೇಳ್ತಾನೆ.
ಇವನು ಕಿರುಚಾಡಿ ಕಿರುಚಾಡಿ ತುಂಬಾ ಸುಸ್ತಾಗ್ತಾ ಇದ್ದಾನೆ. ಇವನಿಗೆ ತೋರಿಸಿದ ಹಾಗೆ ಇವನ ಫ್ರೆಂಡಿಗೂ ಏನಾದ್ರೂ ಒಂದು ಗತಿ ಮಾಡು. ಜೀವನ ಹೊಡೆಯವರಿಗೆ ನನ್ನ ಕೊಲ್ಲೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ದೀರಾ? ಈ ನನ್ನ ಸ್ನೇಹಿತ ರೌಡಿಸಮ್ ಏನು ಅಂತಾನೆ ಗೊತ್ತಿಲ್ಲದೆ ಇರೋನು, ಆದ್ರೆ ನಾನು ಅದರಲ್ಲೇ ಪಳಗಿರೋನು. ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಇಲ್ಲೇ ಸುಟ್ಟು ಬೂದಿ ಮಾಡಿಬಿಡ್ಬಲ್ಲೆ, ಆದ್ರೆ ನಾನು ಹಾಗೆ ಮಾಡಲ್ಲ. ಈಗ ನನಗೆ ನನ್ನ ಸ್ನೇಹಿತನ ಭವಿಷ್ಯವೇ ಮುಖ್ಯ. ಪ್ರೇಮ್, ನೋಡು, ತಪ್ಪೆಚ್ಚೆ ಮಾಡ್ತಾ ಇದೀಯಾ, ತಪ್ಪೆಚ್ಚೆ ಇಡ್ತಿದ್ಯಾ, ಕರ್ಕೊಂಡು ಹೋಗ್ಬೇಡ ನನ್ನ. ಏ ಸೂರ್ಯ, ಯಾಕೋ ಕೂಗಾಡ್ತೀಯ? ಬದುಕಿನ ಕೊನೆ ಉಸಿರಿರುವವರೆಗೂ ಜೊತೆಯಾಗಿ ಬದುಕಬೇಕು ಅಂತಿರೋ ಹೊರಟಿರೋ ಈ ಮಿತ್ರ ಜೋಡಿನ ತಡೆಯೋ ಶಕ್ತಿ ನಿಮಗಿಲ್ಲ ಕಣೋ. ನೀವು ನಿಂತಿರೋ ಜಾಗದಿಂದ ಒಂದು ಹೆಜ್ಜೆ ಮುಂದಿಟ್ರು ನಿಮ್ಮೆಲ್ಲರ ಕತೆಗೆ ಇಲ್ಲೇ ಮಂಗಳ ಹಾಡಬೇಕಾಗುತ್ತೆ. ಹುಷಾರ್. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಒಂದು ಮಾತಾಡ್ತೀನಿ, ನೆನ್ಪಿಟ್ಕೋ. ನೀನು ಇನ್ನು ಅವನ ಗೆಳೆಯನ ಮನೆಯಲ್ಲಿ ಸ್ನೇಹಿತನಾಗಿರು. ರಾತ್ರಿಯ ಹೊತ್ತಲ್ಲಿ ಅವಳ ಹೆಂಡತಿಗೆ ನಿಂದನಾಗಿರು. ನನ್ನ ಬಗ್ಗೆ ಏನ್ ಬೇಕಾದ್ರೂ ಹೇಳು, ಆದ್ರೆ ನನ್ನ ಸಿಂಧುವಿನ ಬಗ್ಗೆ, ನನ್ನ ಸ್ನೇಹಿತನ ಹೆಂಡತಿ ಬಗ್ಗೆ ಒಂದು ಮಾತನಾಡಿದ್ರೆ ನಿನ್ನನ್ನ ಇಲ್ಲೇ ಜೀವಂತ ಶವ ಮಾಡ್ಬಿಡ್ತೀನಿ ಕಣೋ, ಜೀವಂತ ಶವ ಮಾಡ್ಬಿಡ್ತೀನಿ. ಇದಕ್ಕೆಲ್ಲ ಯಾಕೋ ಆವೇಶ ಪಡ್ತೀಯ? ನೀನ್ ಯಾರು? ನನ್ನ ಪ್ರಾಣ ಸ್ನೇಹಿತ ಕಣ. ನೀನು ಬೇಕು ಅಂದ್ರೆ ಈ ನನ್ನ ಪ್ರಾಣವನ್ನೇ ಕೊಡ್ತೀನಿ. ಈ ನನ್ನ ಸರ್ವಸ್ವವೇ ನಿನಗಾಗಿ ದಾರೆ ಏರಿತೀನಿ. ಬಾರ ಹೋಗೋಣ. ವಿಕ್ಕಿ, ವಿಕ್ಕಿ, ಹೇಗಾದ್ರೂ ಮಾಡಿ ಮಾಡಿಕೊಂಡು ಇತ್ತೀಚೆ ಆಡ್ಲೇಬೇಕು ವಿಕ್ಕಿ, ಆಡ್ಲೇಬೇಕು ವಿಕ್ಕಿ, ಆಡ್ಲೇಬೇಕು. ನಾಶ, ಎಲ್ಲ ಸರ್ವನಾಶ. ಹೌದು, ಇದಕ್ಕೊಂದು ಅಂತ್ಯ ಹಾಡಲೇಬೇಕು.